ಸರ್ಕಾರ ಈಗ ಗ್ಯಾರಂಟಿಗಳ ಪರಿಷ್ಕರಣೆಯನ್ನ ಮಾಡುವಂತ ಲೆಕ್ಕಾಚಾರದಲ್ಲಿದೆ. ಅದರಲ್ಲೂ ಕೂಡ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಡ್ತಾ ಇದೆ. ಹೊರ ರಾಜ್ಯದ ವಲಸಿಗರಿಗೆ ಗೃಹಜ್ಯೋತಿ ಕಟ್ ಅಂತ ಹೇಳ್ತಾ ಇದ್ದಾರೆ. ಹೊರ ರಾಜ್ಯದ ವಲಸಿಗರಿಗೆ ಅವ್ರು ಇಲ್ಲಿಯವರೇ ಆಗಿದ್ರೆ, ವೋಟರ್ ಕಾರ್ಡ್ ಇಲ್ಲಿದೆ ಇದ್ರೆ ಏನ್ ಮಾಡ್ತೀರಾ? ಹೇಗೆ ಅದನ್ನ ಫಿಲ್ಟರ್ ಮಾಡ್ತೀರಾ? ಗೃಹಜ್ಯೋತಿ ನೋಂದಣಿ ಪ್ರಕ್ರಿಯೆ ವೋಟರ್ ಐ ಡಿ ಅಪ್ಡೇಟ್ ಕಡ್ಡಾಯವನ್ನು ಮಾಡುತ್ತೆ ಅಂತಿದ್ದಾರೆ. ವೋಟರ್ ಐ ಡಿ ಇಲ್ಲಿದೆ ಇದ್ರೆ ಏನು ಮಾಡ್ತೀರಾ? ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ರೆ ಅಲ್ಲೂ ಒಂದು ವೋಟರ್ ಐ ಡಿ, ಇಲ್ಲೂ ಒಂದು ವೋಟರ್ ಐ ಡಿ ಇಟ್ಕೊಂಡಿರುವಂಥವ್ರು, ಕರ್ನಾಟಕದಲ್ಲೇ ಒಂದು ಜಿಲ್ಲೆಯಲ್ಲಿ ಒಂದು ವೋಟರ್ ಐ ಡಿ, ಇನ್ನೊಂದು ಜಿಲ್ಲೆಯಲ್ಲಿ ಇನ್ನೊಂದು ವೋಟರ್ ಐ ಡಿ ಇಟ್ಕೊಂಡಿರುವಂಥವ್ರು ಇದ್ದಾರೆ. ಇನ್ನು ಆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ವೋಟರ್ ಐ ಡಿ ಇಟ್ಕೊಂಡಿರೋದಲ್ವ, ಅವುಗಳನ್ನು ಹೇಗೆ ಫಿಲ್ಟರ್ ಮಾಡ್ತೀರಾ? ಬಟ್ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀರಾ ವೋಟರ್ ಐ ಡಿ ಮೂಲಕವಾಗಿ. ನೋಡೋಣ ಹೇಗೆ ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ ಅಂತ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ. ಈಗ ಈ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ಒಳ್ಳೆಯದೇ, ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು ಒಳ್ಳೆಯದೇ. ಬಟ್ ವೋಟರ್ ಐ ಡಿ ಮೂಲಕವಾಗಿ ಮಾಡಿಸ್ಕೊಳ್ಳೋದಾದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯಲ್ಲಿ ಒಂದು ಯಾವುದೋ ಒಂದು ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾಡಿಸ್ಕೊಂಡಿರ್ತಾರೆ, ಟೈಮ್ ಸಿಕ್ಕರೆ ಅಲ್ಲೊಂದು ಹಾಕ್ಬರೋಣ ಇಲ್ಲೊಂದು ಹಾಕೋಣ ಅಂತ ಹೇಳಿ ವೋಟರ್ ಐ ಡಿ ಮಾಡಿಸ್ಕೊಂಡಿರ್ತಾರೆ. ಇನ್ನು ಹೊರ ರಾಜ್ಯದಲ್ಲಿರೋರು ಅದನ್ನು ಡೆಫಿನೆಟ್ಲಿ ಇದ್ದೇ ಇರ್ತಾರೆ, ಇನ್ನೊಂದು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ವೋಟರ್ ಐ ಡಿಯನ್ನು ಹೇಗೆ ಅವಾಗ ಹೇಗೆ ಕನ್ಸಿಡರ್ ಮಾಡ್ತಾರೆ ಇದನ್ನು? ಬಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಆಪ್ಷನ್ ಅದು ಅಂತ ಹೇಳ್ತಾ ಇರುವಂಥದ್ದು. ಯಾಕಂದರೆ ಈಗ ಬೇರೆ ಹೊರ ರಾಜ್ಯದವರು ಕರ್ನಾಟಕದ ಮತದಾರರು ಆಗಿಲ್ಲದೆ ಇರುವವರು, ಈಗ ಅನೇಕರು ನೀವು ಹೇಳ್ದಂಗೆ ಹೊರ ರಾಜ್ಯದಿಂದ ಇಲ್ಲಿ ಬಂದು ವೋಟರ್ ಐ ಡಿಯನ್ನು ಮಾಡಿಕೊಂಡು ಇಲ್ಲೇ ಮತ ಚಲಾಯಿಸುವವರು ಕೂಡ ಇದ್ದಾರೆ. ಸೊ ಹಾಗಿದ್ದಾಗ ಯಾವ ಆಯ್ಕೆಗಳು ಕೂಡ ಸರ್ಕಾರದ ಮುಂದಿರೋದಿಲ್ಲ. ಬಟ್ ಅದನ್ನು ಹೊರತುಪಡಿಸಿದ್ರೆ ಕರ್ನಾಟಕದ ಮತದಾರರು ಯಾರಲ್ವೋ ಅವರಿಗೆ ಗ್ಯಾರಂಟಿಯನ್ನು ತಲುಪಿಸುವಂತಹ ಅವಶ್ಯಕತೆ ಇಲ್ಲ, ಅವರಿಗೆ ಗ್ಯಾರಂಟಿ ಕಟ್ ಅನ್ನುವಂತಹ ಮಾತನ್ನು CM ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗೃಹ ಜ್ಯೋತಿಗೂ ಪರಿಷ್ಕರಣೆ ಫಿಕ್ಸ್ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಆಪ್ಷನ್ ಏನು ಅಂತ ಅಂದ್ರೆ, ಅವರು ಅಕೌಂಟ್ ಐ ಡಿ ಅಂದ್ರೆ ಕರೆಂಟ್ ಬಿಲ್ ಅಲ್ಲಿ ಇರುವಂತಹ ಅಕೌಂಟ್ ಐ ಡಿಯನ್ನು ಕೊಟ್ಟು ನೋಂದಣಿ ಮಾಡಿಕೊಂಡು OTP ಕೊಟ್ಟು ನಮ್ಮ ಫೋನ್ ನಂಬರ್ ನ ಕೊಟ್ಟ ತಕ್ಷಣ ಗೃಹ ಜ್ಯೋತಿ ನೋಂದಣಿ ಆಗುತ್ತೆ. ಬಟ್ ಈಗ ಹೊರ ರಾಜ್ಯದವ್ರನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ಅನಿವಾರ್ಯವಾಗಿ ಈಗ ಏಕೈಕ ಆಪ್ಷನ್ ಅಂದ್ರೆ ವೋಟರ್ ಐ ಡಿಯನ್ನು ಅಪ್ಲೋಡ್ ಮಾಡುವಂತಹ ಹೊಸ ಆಪ್ಷನ್ ಅನ್ನು ಕೊಡುವಂಥದ್ದು. ಸದ್ಯದ ಮಟ್ಟಿಗೆ ಒಂದಿಷ್ಟಾದ್ರೂ ಒಂದು 20 to 30% ಆದ್ರೂ ಆ ಯೋಜನೆಯನ್ನ ಹೊರ ರಾಜ್ಯದವರಿಗೆ ಕೊಡೋದು ಕಟ್ ಮಾಡಬಹುದು ಅನ್ನುವಂತಹ ಉದ್ದೇಶ ಇರಬಹುದು. ಬಟ್ ಫೈನಲ್ ಆಗಿ ಕ್ಯಾಬಿನೆಟ್ ಅಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಆಯ್ಕೆ ಅದೊಂದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಗೃಹ ಜ್ಯೋತಿಗೂ ಕೂಡ ವೋಟರ್ ಐ ಡಿಯನ್ನು ನೀಡುವಂಥದ್ದು ಕಂಪಲ್ಸರಿ ಮಾಡಿ, ಅಂದ್ರೆ ಸೇವಾ ಸಿಂಧುವಿನ ಆಯ್ಕೆ ಏನಿದೆ ಅದರಲ್ಲಿ ಒಂದು ಆಪ್ಷನ್ ಅನ್ನ ವೋಟರ್ ಐ ಡಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದು ಇರ್ಬೋದು. ಜೊತೆಗೆ ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಐ ಡಿಯನ್ನು ಅಪ್ಲೋಡ್ ಮಾಡುವಂಥದ್ದು ಇರ್ಬೋದು. ಈಗ ಸಾಮಾನ್ಯವಾಗಿ ಆಧಾರ್ನಲ್ಲಿ ಸಿಕ್ಕಾಪಟ್ಟೆ ಬೇರೆ ನಕಲಿ ಮಾಡುವಂಥದ್ದನ್ನು ತಡೆಯುಗಟ್ಟುವಂತಹ ಅನೇಕ ವಿಧಾನಗಳು ಇದಾವೆ. ಸೊ ಹಾಗಾಗಿ ಸರ್ಕಾರ ಆ ಆಯ್ಕೆಗೆ ಹೋಗ್ಬೋದು ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ಮಾಡ್ತಾರೆ ಏನು ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಸದ್ಯದ ಮಟ್ಟಿಗೆ ವೋಟರ್ ಐ ಡಿಯನ್ನು ಗೃಹ ಜ್ಯೋತಿಗೆ ಅಪ್ಲೈ ಮಾಡುವಂಥದ್ದು ಕಡ್ಡಾಯ ಅನ್ನುವಂತಹ ಆಯ್ಕೆಯನ್ನು ಕೊಡುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.